ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಲಂಚ್ ಬಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಕೀನ್ವಾ ಸೀಡ್ಸನ್ನು ಯೂಸ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ರೈಸನ್ನು ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಮಕ್ಕಳು ಸಹ ಸ್ವಲ್ಪ ಸೀಡ್ಸ್ ಎಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಈ ರೆಸಿಪಿಗೆ ನಾನು ಅದನ್ನೆಲ್ಲ ಹಾಕಿಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕರಿಬೇವು ಸೊಪ್ಪು, ಕ್ಯಾರೆಟು ಹಾಗೆ ಕೀನ್ವಾನ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದು ಯೂಸ್ ಮಾಡ್ತಾ ಇದ್ದೇನೆ. ಜೊತೆಗೆ ಪಂಪ್ಕಿನ್ ಸೀಡ್ಸು, ವಾಲ್ನಟ್ಟು, ಗೋಡಂಬಿ, ಬಾದಾಮಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸ್ಟೀಮ್ ಮಾಡಿ ಇಟ್ಕೊಂಡಂತಹ ಹೆಸರು ಕಾಳನ್ನು ನಾನು ಇಲ್ಲಿ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಳಕೆ ಬರ್ಸ್ಕೊಂಡಿದ್ದೀನಿ, ಅದನ್ನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಿಗೆ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ತುಪ್ಪ, ಎಣ್ಣೆ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಮಾಡಬಹುದು. ತುಪ್ಪ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ನಾನು ಸ್ವಲ್ಪ ಹಾಕ್ಕೊಳ್ತಾ ಇರೋದು. ನೀವು ಇಲ್ಲಾಂದರೆ ಎಣ್ಣೆಯಲ್ಲೇ ಮಾಡ್ಕೋಬೋದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಅದಕ್ಕೆ ಚಕ್ಕೆ ಮತ್ತು ಪಲಾವ್ ಎಲೆಯನ್ನು ಹಾಕ್ಕೊಂಡು ಸೀಡ್ಸ್ನೆಲ್ಲ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ವಾಲ್ನಟನ್ನು ಚಿಕ್ಕದಾಗಿ ತುಂಡುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಗೋಡಂಬಿ ಮತ್ತು ಬಾದಾಮಿಯನ್ನು ಸಹ ಸ್ವಲ್ಪ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ. ಪಂಪ್ಕಿನ್ಸ್ ಮತ್ತು ಗೋಡಂಬಿಯನ್ನು ಏನು ಕಟ್ ಮಾಡಿ ಇಟ್ಕೊಂಡಿಲ್ಲ, ಅದನ್ನು ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಈ ಮಕ್ಕಳು ವಾಲ್ನಟ್ಸ್ ತಿನ್ನೋದಕ್ಕೆ ಸ್ವಲ್ಪ ಇಷ್ಟಪಡಲ್ಲ, ಅದರಿಂದ ಆದಷ್ಟು ಅದನ್ನು ಪೌಡರ್ ಮಾಡಿ ಯೂಸ್ ಮಾಡಿ, ಇಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ರೈಸ್ ಐಟಮ್ಸ್ಗೆ ಹಾಕೋದ್ರಿಂದ ಅವರು ತಿಂತಾರೆ. ಸೊ ಅದರಿಂದ ನಾನು ಈ ರೀತಿ ರೈಸ್ ಐಟಮ್ನ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ನಾನು ಇದಕ್ಕೆ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಹಸಿರು ತರಕಾರಿಗಳನ್ನು, ಫ್ರೆಶ್ ತರಕಾರಿಗಳನ್ನು ನೀವು ಯೂಸ್ ಮಾಡಿ. ಮಕ್ಕಳಿಗೆ ಮನೇಲಿ ಏನು ಮಾಡ್ತಿರೋ ಅದೇ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ನೀವು ಮನೇಲಿ ಏನು ಮಾಡಿದ್ರೂ ಅದು ತುಂಬ ಹೆಲ್ದಿ ಅಂತಲೇ ಹೇಳ್ತಾರೆ. ಸೊ ಅದರಿಂದ ಆದಷ್ಟು ಲಂಚ್ ಬಾಕ್ಸ್ ಐಟಮ್ಸಿಗೆ ಸ್ವಲ್ಪ ತರಕಾರಿಯನ್ನು ಜಾಸ್ತಿನೇ ಸೇರಿಸ್ಬಿಟ್ಟು ನೀವು ಮಾಡಿ, ಮಕ್ಕಳು ಸಹ ತಿನ್ನೋದನ್ನು ಕಲಿತಾರೆ. ಸೊ ನಾನಿಲ್ಲಿ ಕ್ಯಾರೆಟ್ನೆಲ್ಲ ಚಿಕ್ಕದಾಗಿ ಏನಕ್ಕೆ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ತಿದ್ದೀನಿ ಅಂದರೆ, ದೊಡ್ಡದಾಗಿ ಪೀಸಸ್ಸನ್ನಾಗಿ ಮಾಡಿದ್ರೆ ಖಂಡಿತ ಅದು ತೆಗೆದು ಸೈಡಿಗೆ ಇಟ್ಟು ರೈಸನ್ನು ಮಾತ್ರ ತಿಂತಾಳೆ. ಸೊ ಅದರಿಂದ ನಾನು ಈ ರೀತಿ ಮಾಡೋದು. ಇಲ್ಲಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನಿವಾಗ ಸ್ಟೀಮ್ ಮಾಡಿಟ್ಕೊಂಡಂತಹ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಕೀನ್ವಾ ಸೀಡ್ಸ್ನ 2-3 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಈ ಕೀನ್ವಾ ಸೀಡ್ಸ್ ಏನಿದೆ ಇದನ್ನು ರೈಸ್ ಜೊತೆಗೆ ನಾವು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಅದು ಸಹ ತುಂಬ ಏನು ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ, ರೈಸ್ ಥರನೇ ಅಂತ ಅನಿಸುತ್ತೆ. ಹಾಗೆ ಚೆನ್ನಾಗಿ ಖಾಲಿ ಕೀನ್ವಾ ಸೀಡ್ಸ್ ಕೊಟ್ಟರೆ ಮಕ್ಕಳು ಸಹ ತಿನ್ನೋದಿಲ್ಲ. ಸೊ ಅದರಿಂದ ನಾನು ಸ್ವಲ್ಪ ಕೀನ್ವಾನ ಯೂಸ್ ಮಾಡಿಬಿಟ್ಟು ಸ್ವಲ್ಪ ರೈಸನ್ನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಏನು ತರಕಾರಿ ಯೂಸ್ ಮಾಡಿದ್ದೀನೋ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಸಿರು ಬಟಾಣಿ ಇದ್ದರೆ ಅದನ್ನು ಸಹ ಹಾಕಿ. ಹಾಗೆ ಇಲ್ಲ ಅಂತಂದರೆ ಬೀನ್ಸ್, ಕ್ಯಾರೆಟ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ. ಲಂಚ್ ಬಾಕ್ಸಲ್ಲಿ ಸಪ್ರೇಟ್ ತೆಗೆದಿಡಬಾರ್ದು, ಆ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡಿಬಿಟ್ಟು ರೈಸ್ ಮಾಡಿಕೊಡಿ. ಅವರಿಗೂ ಸಹ ಗೊತ್ತಾಗಲ್ಲ, ಅವರು ಸಹ ತಿಂತಾರೆ. ಸೊ ಇವಾಗ ನಾನು ಅನ್ನವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಅನ್ನವನ್ನು ಸಹ ಸ್ವಲ್ಪ ಉದುರಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ರೈಸ್ ಹಾಕಿಬಿಟ್ಟು, ಹಾಗೆ ರೈಸಿಗೆ ಬೇಕಾದಷ್ಟು ಉಪ್ಪನ್ನು ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಡ್ರಮ್ ಸ್ಟಿಕ್ ಚಟ್ನಿ ಪೌಡರ್ ಇತ್ತಲ್ಲ, ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಆಲ್ರೆಡಿ ಈ ಚಟ್ನಿ ಪುಡಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಅದನ್ನು ನಾನು ಎಲ್ಲ ಐಟಮ್ಸಿಗೂ 1 ಸ್ಪೂನ್ ಆ ರೀತಿ ಯೂಸ್ ಮಾಡಿಬಿಡ್ತೇನೆ. ಸೊ ಅದರಿಂದ ಇನ್ನೂ ಸ್ವಲ್ಪ ಹೆಲ್ದಿ ಆಗುತ್ತೆ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಅಂತಾರೆ. ಸೊ ಅದರಿಂದ ಈ ರೀತಿಯಾದರೂ ಅವರು ಮಕ್ಕಳ ಹೊಟ್ಟೆಗೆ ಹೋಗಲಿ ಅನ್ನೋ ಕಾರಣಕ್ಕೆ ನಾನು 1 ಸ್ಪೂನ್ನ ಏನು ಐಟಮ್ಸ್ ಮಾಡ್ತೀನೋ ಅದಕ್ಕೆ ಆದಷ್ಟು ಈ ರೀತಿ 1 ಸ್ಪೂನ್ನ ಹಾಕಿಬಿಡ್ತೀನಿ. ಇದಕ್ಕೆ ಮತ್ತು ನಾನು ಯಾವುದೇ ಗರಂ ಮಸಾಲ, ಪಲಾವ್ ಮಸಾಲ ಏನನ್ನೂ ಹಾಕಿಲ್ಲ. ಇದು ಹೀಗೇ ತುಂಬ ಟೇಸ್ಟಿ ಆಗುತ್ತೆ. ನೀವು ಸಹ ಈ ರೀತಿ ಮಾಡಿ. ನಿಮಗೇನಾದರೂ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದರೆ ನೀವು ಹಸಿಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡ್ಬೋದು. ಈ ರೈಸ್ ಬಾತ್ ರೆಡಿ ಆಗಿದೆ. ನೀವು ಸಹ ಈ ರೀತಿ ರೆಸಿಪಿಯನ್ನು ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.